ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿನ ವಸತಿ ನಿಲಯಗಳಿಗೆ ಆಹಾರ ಪೂರೈಕೆ ಮಾಡಿರುವ ಏಜೆನ್ಸಿಗೆ ಬಾಕಿ ಹಣ ಪಾವತಿ ನೀಡದೆ ಇರುವುದಕ್ಕೆ ಜಿಲ್ಲಾ ಸತ್ರ ನ್ಯಾಯಾಲಯದ ಆದೇಶದ ಮೇರೆಗೆ ಮಂಗಳವಾರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಯಿತು. ವಸತಿ ನಿಲಯಗಳಿಗೆ ಆಹಾರ ಪೂರೈಸಿರುವ ಪದ್ಮಾವತಿ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಗೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ 2 ಕೋಟಿ ರೂಪಾಯಿಗೂ ಅಧಿಕ ಹಣ ಪಾವತಿಗೆ ನ್ಯಾಯಾಲಯ ಸೂಚಿಸಿದ್ದರೂ ಪಾವತಿಸದೇ ಇರುವುದರಿಂದ ಚರ ಆಸ್ತಿ ಜಪ್ತಿ ನಡೆಸಲಾಯಿತು. ಮೊದಲ ಟೆಂಡರ್ ಷರತ್ತಿನಿಂದ 32,52,000 ರೂಪಾಯಿ ಮೌಲ್ಯದ ಆಹಾರ ಪೂರೈಸಲಾಗಿದ್ದು 16 ಲಕ್ಷ ರೂಪಾಯಿ ಮಾತ್ರ ಪಾವತಿಸಿ ಉಳಿದ ಹಣ ಬಡ್ಡಿ ಸಮೇತ ಪಾವತಿಸದೇ ಇರುವ ಕುರಿತು ಪದ್ಮಾವತಿ ಎಂಟರ್ಪ್ರೈಸಸ್ ನ್ಯಾಯಾಲಯ ಮೊರೆ ಹೋಗಿತ್ತು. ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಬಾಕಿ ಹಣ ಪಾವತಿಸಲು ಸೂಚಿಸಲಾಯಿತು. ಅದೇ ರೀತಿ ಮತ್ತೊಂದು ಪ್ರಕರಣದಲ್ಲಿ 1,87,000 ರೂಪಾಯಿ ಬಾಕಿ ಸಂಧಾನ ಮಾಡಲಾಗಿತ್ತು. ಆ ಹಣವು ಪಾವತಿಸದೆ ನಿರ್ಲಕ್ಷ್ಯ ವಹಿಸಿದ್ದ ಕಕ್ಷಿದಾರರು ನ್ಯಾಯಾಲಯಕ್ಕೆ ಮತ್ತೊಂದು ಅರ್ಜಿ ಸಲ್ಲಿಸಿದ್ದು, ನ್ಯಾಯಾಲಯ ಆದೇಶ ಪಾಲನೆ ಮಾಡದೇ ಇರುವುದರಿಂದ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯವಾದಿ ಆರ್ ಭೀಮಣ್ಣ ಹೊಸೂರು ತಿಳಿಸಿದರು. ಇವರು ಅದಕ್ಕೆ ಯಾವುದೇ ಪ್ರಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಕೊಡಲಿ ಸಲುವಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಮತ್ತೆ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನು ಹಾಕಿದರು. ಎಕ್ಸಿಕ್ಯೂಷನ್ ಪಿಟಿಷನ್ ಕಮರ್ಷಿಯಲ್ EP 14/25 ಅಂತೇಳಿ ಇದರಲ್ಲಿ 32,50,000 ರೂಪಾಯಿಗಳು ಪಾವತಿ ಮಾಡುವುದು ಬಾಕಿ ಇತ್ತು. ಆ ಪಾವತಿಯ ಬಾಕಿ ಇದ್ದ ಸರಿ ಮಧ್ಯಂತರದಲ್ಲಿ 16,13,848 ರೂಪಾಯಿಗಳನ್ನು ಪಾವತಿ ಮಾಡಿದರು. ಇನ್ನು ಬಾಕಿ ಉಳಿದ ಹಣ 16,91,902 ರೂಪಾಯಿಗಳು ಪಾವತಿ ಮಾಡುವುದಿದ್ದು ಅದಕ್ಕೆ ಮೀನಾಮೇಷವಾಗಿ ಇವರು ನಿರ್ಲಕ್ಷ್ಯತೆಯನ್ನು ವಹಿಸಿದ್ದರು. ಆದ ಕಾರಣ ಮಾನ್ಯ ನ್ಯಾಯಾಲಯವು ಮೂವಬಲ್ ಪ್ರಾಪರ್ಟಿಯನ್ನು ಅಟ್ಯಾಚ್ಮೆಂಟಿಗೆ ಆದೇಶ ಮಾಡಿದ್ರು. ಅದೇ ಪ್ರಕಾರ ನಮ್ಮ ಕೋರ್ಟ್ ಸಿಬ್ಬಂದಿಯವರು ಬೇಲಿಫ್ನವರು ಬಂದು ಇವತ್ತಿನ ದಿನ ಅದನ್ನು ಎಕ್ಸಿಕ್ಯೂಟಿವ್ ವಾರೆಂಟನ್ನು ಎಕ್ಸಿಕ್ಯೂಟ್ ಮಾಡಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ 1 ಕೋಟಿ ಇದೆ ಅವ್ರದ್ದು. ಅದನ್ನು ಕೊಡಲಿಕ್ಕೆ ಅವರು ಮಾನ್ಯ ಇದು ಪ್ರಿನ್ಸಿಪಲ್ ಅಮೌಂಟ್ ಒಂದೇ, ಇದಕ್ಕೆ ಬಡ್ಡಿ ಹಾಕಿರಲಿಲ್ಲ. ಅದ್ರ ಪ್ರಕಾರ ಸಂಧಾನ ಆಗಿ ಕಾಂಪ್ರಮೈಸ್ ಆಗಿತ್ತು ಮಾನ್ಯ ನ್ಯಾಯಾಲಯದಲ್ಲಿ. ಆ ಹಣ ಕೊಡಲಿಕ್ಕೂ ಇವರು ಹಿಂದೇಟಾಗಿ ನಿರ್ಲಕ್ಷ್ಯ ವಹಿಸಿದ್ದರು. ಈ ಪ್ರಕರಣ ಸಲ ಎಕ್ಸಿಬಿಟ್ ಅಂದರೆ ಕಮರ್ಷಿಯಲ್ EP 12/25 ಇದರಲ್ಲಿ ಸಹ ಮಾನ್ಯ ನ್ಯಾಯಾಲಯವು ಜಪ್ತಿ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ. ಅದೇ ರೀತಿ ಅದನ್ನು ಸಹ ಇವತ್ತು ವಾರೆಂಟನ್ನು ನಮ್ಮ ಬೇಲಿಫ್ನವರು ಜಾರಿ ಮಾಡಿದ್ದಾರೆ. ಪದ್ಮಾವತಿ ಎಂಟರ್ಪ್ರೈಸಸ್ ಅವ್ರದ್ದು ಟೆಂಡರ್ ಪ್ರಕರಣ ಕಾಲಕ್ಕೆ ಅಂದರೆ ವಸತಿ ನಿಲಯಗಳಿಗೆ ವರ್ಷ ಅಂದರೆ ಒಂದೊಂದು ವರ್ಷಕ್ಕೆ ಎಷ್ಟೆಷ್ಟು ಅಂತ ಹೇಳಿ ಅದು ನ್ಯಾಯಾಲಯದಲ್ಲಿ ಡಿಸೈಡ್ ಆಗಿದೆ ಆಲ್ರೆಡಿ. ಅದು ಬಾಕಿ ಇತ್ತು ಅಮೌಂಟ್. ಒಂದರಲ್ಲಿ 16,91,902 ಒಂದು ಪ್ರಕರಣದಲ್ಲಿ, ಇನ್ನೊಂದು ಪ್ರಕರಣದಲ್ಲಿ 1,87,46,937 ಕೊಡುವಂತೆ ಆದೇಶ ಆಗಿದೆ. ಸರ್, ನಿಮ್ಮ ಹೆಸರು ಮತ್ತು ಆರ್ ಭೀಮಣ್ಣ ವಕೀಲರು, ಹೊಸೂರು. ಸರ್, ನಮ್ಮ ಸಂಸ್ಥೆ ಹೆಸರು ಪದ್ಮಾವತಿ ಎಂಟರ್ಪ್ರೈಸಸ್ ರಾಯಚೂರು. ಸರ್, ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಆಹಾರ ಧಾನ್ಯ ಹಾಗೂ ಕಿರಾಣಿ ಸಾಮಗ್ರಿಗಳು ಸರಬರಾಜು ಮಾಡೋ ಆದೇಶ ಪಡೆದಿರುತ್ತೇವೆ. ಆ ಸರಬರಾಜು ಪಡೆದಿದ್ದು 19-20 ಹಣ ಪಾವತಿ ಮಾಡಿರೋದಿಲ್ಲ. ಪ್ರೆಸೆಂಟ್ 24-25ನೇ ಸಾಲಿಂದನೂ ಪೇಮೆಂಟ್ ಮಾಡ್ತಾಯಿಲ್ಲ. ಅನುದಾನ ಇದೆ, ಆದರೂ ಮಾಡ್ತಾಯಿಲ್ಲ. ಆಮ್ಯಾಗ ಆಫೀಸಿಗೆ ಒಂದು 100 ಸಲ ತಿರುಗಿದ್ದೀವಿ, ಒಂದು 100 ಸಲ ಲೆಟ್ರ್ ಕೊಟ್ಟಿವಿ, ಆದರೂ ಪೇಮೆಂಟ್ ಮಾಡ್ತಾಯಿಲ್ಲ. ಪಕ್ಕದ ಜಿಲ್ಲೆಯಲ್ಲಿ ಕೊಪ್ಪಳಲ್ಲಿ ಫಸ್ಟ್ ಕ್ವಾರ್ಟ್ರು ಮತ್ತು ಸೆಕೆಂಡ್ ಕ್ವಾರ್ಟ್ರು ಹಳೆ ಸರಬರಾಜರಿಗೆ ಪೇಮೆಂಟ್ ಮಾಡ್ಯಾರ. ಇಲ್ಲಿ ನಾವು ಹಳೆ ಸರಬರಾಜರಿಗೆ ಮಾಡೋಂಗಿಲ್ಲ ಅಂತಿದ್ದಾರೆ. ಸರ್, ನಾವು ಹಳೆ ಸರಬರಾಜು ಅಂದರೆ ಫೆಬ್ರವರಿ 2024 ತನಕ ನಾವು ಸಪ್ಲೈ ಮಾಡಿವಿ, ಆದರೂ ನಮ್ಗೆ ಹಣ ಕೊಡ್ತಾಯಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಗೆ ಕೊಡ್ತಾಯಿಲ್ಲ, ತಾರತಮ್ಯ ಮಾಡ್ತಾಯಿದ್ದಾರೆ. ಆಹಾರ ಧಾನ್ಯ ಸಾಮಗ್ರಿಗಳು, ಕಿರಾಣಿ ಸಾಮಗ್ರಿಗಳು, ಹಾಸ್ಟೆಲ್ ಅವ್ರ ಬೇಡಿಕೆ ಪಟ್ಟಿ ಪ್ರಕಾರ ಆಹಾರ ಧಾನ್ಯ, ತೊಗರಿಬೇಳೆ, ಕಡಲೆಕಾಳು, ಹೆಸರು ಕಾಳು, ಈ ಥರ ಕಿರಾಣಿ ಸಾಮಗ್ರಿಗಳು ಸರಬರಾಜು ಮಾಡಿದ್ವಿ. ಸರ್, ಸರಬರಾಜು ಮಾಡಿದ್ದಕ್ಕೆ ಎಲ್ಲ ಬಿಲ್ಲೂ ಕೊಟ್ಟಿದ್ವಿ ಅವರಿಗೆ, ಆದರೂ ನಮಗೆ ಪೇಮೆಂಟ್ ಮಾಡ್ತಾಯಿಲ್ಲ. ಮತ್ತು ವಾಟ್ಸಪ್ನಲ್ಲಿ ಹೇಳ್ತಾರೆ ಸೀನಿಯರಿಟಿ ಪ್ರಕಾರ ಮಾಡ್ತೀವಿ ಅಂತಾರೆ. ಸರ್, ಬಿಲ್ ಬಂದಾಗ ಮಾಡ್ತಾಯಿಲ್ಲ. ಬಿಲ್ಲು DC ಬಿಲ್ 6 ಸಲ ಮಾಡ್ಯಾರ. 6 ಸಲ ಮಾಡಿದ್ರು ರಿಜೆಕ್ಟ್ ಮಾಡ್ತಾಯಿದ್ದಾರೆ, ಪೇಮೆಂಟ್ ಮಾಡ್ತಾಯಿಲ್ಲ. ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಬಿಲ್ ಮಾಡ್ತಾಯಿದ್ದಾರೆ, ಜಿಲ್ಲಾ ಸಮಾಜ ಕಲ್ಯಾಣ ಅವರು ಮಾಡ್ತಾಯಿಲ್ಲ. ಅನುದಾನ ಈಗೂ ಇದೆ ಸರ್, ಇದ್ರೂ ಮಾಡ್ತಾಯಿಲ್ಲ. ಕೊಡಲ್ಲ ಅಂತಾರೆ ಸರ್, ಅದು ಹೇಳ್ತಾ ಇಲ್ಲ ಸರ್. ರೈಟಿಂಗ್ನೂ ಉತ್ತರ ಕೊಡ್ತಾ ಇಲ್ಲ. ನಾವು ಈಗ ಆಲ್ರೆಡಿ ಒಂದು 20 ಲೆಟ್ರ್ ಬರ್ತೀವಿ ಸರ್, ಆ ಲೆಟ್ರಿಗೂ ಉತ್ತರ ಕೊಡ್ತಾ ಇಲ್ಲ ಅವರು. ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಮಗೆ ಪೇಮೆಂಟ್ ಮಾಡ್ರಿ ಅಂತ ಮಾಡ್ತಾಯಿಲ್ಲ.
ಕಂಪ್ಯೂಟರೈಸ್ ಬಿಲ್ ಮಾಡಿದ್ದಾರೆ ನಮ್ಮ ತಾಲೂಕು ಸೋಷಿಯಲ್ ವೆಲ್ಫೇರ್ ಅವರು. ಡಿಸ್ಟಿಕ್ನವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಕಾರಣ ತೋರಿಸ್ತಾ ಇಲ್ಲ ರಿಜೆಕ್ಟ್ ಮಾಡೋಕೆ. ಯಾವ ತಾಲೂಕ್ದಾಗ ಕೊಡ್ತೀವಿ? ನಾವು ರಾಯಚೂರು ತಾಲೂಕು ಸಪ್ಲೈ ಮಾಡೀವಿ ಸರ್. ರಾಯಚೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಕೊಟ್ಟು 24-25ನೇ ಸಾಲಿಗೆ ಅದನ್ನು ಕೊಡ್ತಾ ಇಲ್ಲ. ಅಲ್ಲ ಸರ್, ಡಿಸ್ಟಿಕ್ದಾಗ ಯಾವ ತಾಲೂಕಿಗೆ ಕೊಡ್ತೀರಿ? ಎಲ್ಲೆಲ್ಲಿ? ಇಲ್ಲ, ನಾವು ಕೊಟ್ಟಿರೋದು ಈಗ ಲಿಂಗಸೂರು ಮತ್ತು ಮಾನ್ಯ ಕೊಟ್ಟಿದ್ದೀವಿ ಸರ್, ಹಳೇದು ಕೋರ್ಟ್ ಕೇಸ್ದು. ಪ್ರೆಸೆಂಟ್ ಈಗ ನಾನು ಪೇಮೆಂಟ್ ಮಾಡ್ತಾ ಇಲ್ಲ ಅಂದಿರಲ್ಲ, ರಾಯಚೂರು ತಾಲೂಕು ಮಾತ್ರ ಸರ್ ನಂದು. ಲಾಸ್ಟ್ ಟೈಮು ಬೇರೆ 4 ತಾಲೂಕು ಬೇರೆ ಸಂಸ್ಥೆದವ್ರಿಗೆ ಇದೆ, ಶಿರ್ಡಿ ಸಾಯಿ ಪ್ರೊವಿಷನ್ ಸ್ಟೋರ್ ಅಂತ, ಅವ್ರಿಗೆ ಪೇಮೆಂಟ್ ಮಾಡ್ತಾರೆ, ನಮಗೆ ಮಾಡ್ತಾ ಇಲ್ಲ ಸರ್. ಈಗ ಪ್ರೆಸೆಂಟ್ 24-25 2 ಕೋಟಿ ಕೊಡೋದ ಸರ್, ಕೊಡ್ತಾ ಇಲ್ಲ. ಹಳೇದು ಈಗ 1,89,00,000 ಇದೆ, ಅದನ್ನು ಕೊಡ್ತಾ ಇಲ್ಲ. ನಾವು ಯಾವುದಾದ್ರೂ ಒಂದು ಕೊಟ್ಟರೆ ಏನಾದರೂ ನಮಗೆ ತ್ರಾಸು ಕಡಿಮೆ ಆಗ್ತದೆ ಅಂತ ಕೇಳ್ಕೊಂಡ್ವಿ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರು ನಮ್ಮ ರಿಕ್ವೆಸ್ಟಿಗೆ ಇದು ಮಾಡ್ತಾ ಇಲ್ಲ. ನಾವೀಗ 1 ಕೋಟಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಸರ್, ಬರೀ ಲೆಟ್ರ್ ಕೊಡೋಣಾಗತ್ತೀವಿ ಸರ್. ಬೆಡ್ ಆಫೀಸ್ಗೆ ಹೋಗಿ ಪೇಮೆಂಟ್ ತೊಗೊಂಡು ಬರೋದು ಮಾಡ್ಸ್ಕೊಂಬರ್ಬೇಕು ನೀವೇ ಅಂತಾರೆ. ಇಲ್ಲ ಸರ್, ನಮ್ಮದು ಟೆಂಡರ್ ಇಲ್ಲ ಸರ್ ಈಗ. ಬೇರೆಯವ್ರಿಗೆ ಆಗಿದೆ ಸರ್, ಹೊಸವ್ರಿಗೆ ಆಗಿದ್ದಕ್ಕೆ ನಮ್ಗೆ ಕೊಡ್ತಾ ಇಲ್ಲ ಈಗ ಅವರು. ಮತಿಸಾಗರ್ ಪ್ರೊಪರೇಟರ್ ಸರ್. ಸಮಾಜ ಕಲ್ಯಾಣಾಧಿಕಾರಿ ಸಿಂಧು ಮಾಹಿತಿ ನೀಡಿ, ಜಿಲ್ಲೆಯ ವಸತಿ ನಿಲಯಗಳಿಗೆ ಆಹಾರ ಪೂರೈಸಿರುವ ಏಜೆನ್ಸಿಗೆ ಹಣ ಪಾವತಿ ಕುರಿತಂತೆ ನ್ಯಾಯಾಲಯದ ಸೂಚನೆ ಮೇರೆಗೆ ಜಪ್ತಿ ನಡೆದಿದೆ. ಈ ಕುರಿತು ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಪ್ರಕರಣದ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲಾಗುತ್ತದೆ ಎಂದರು. ನಮಸ್ಕಾರ, ನನ್ನ ಹೆಸರು ಸಿಂಧು, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲೆ. ಹಾಗೂ ನಮ್ಮ ಸಿಬ್ಬಂದಿಯರು ಇವತ್ತು ನಿಮ್ಮ ಮುಂದೆ ಹೇಳಿಕೆ ನೀಡ್ತಾ ಇದ್ದೀವಿ. ನಮ್ಮಲ್ಲಿ 84 ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವರುಗಳಿಗೆ ಅಲ್ಲಿ ಏನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಊಟದ ಸೌಲಭ್ಯ ಕೊಡಬೇಕಾಗುತ್ತೆ, ಆಹಾರ ಸಾಮಗ್ರಿಗಳನ್ನ ಕೊಡಬೇಕಾಗುತ್ತೆ ನಾವು. ಸೊ ಇದು ಬಿಲ್ ಪೇಮೆಂಟ್ಗೋಸ್ಕರ, ಅಂದರೆ ಬಾಕಿ ಬಿಲ್ ಪೇಮೆಂಟ್ಗೋಸ್ಕರ ಕೋರ್ಟ್ ವ್ಯಾಜ್ಯ ಇರೋದ್ರಿಂದ ಇವತ್ತು ನಮಗೆ ಕೋರ್ಟ್ ಡಿಗ್ರಿ ಮೇಲೆ ಇಲ್ಲಿ ಏನಂತೀರ ಆಫೀಸ್ ಸಾಮಗ್ರಿಗಳನ್ನ ಜಪ್ತಿ ಮಾಡಲಾಗಿದೆ. ಇದು ಕೋರ್ಟ್ ಸಂಬಂಧ ಇರೋದ್ರಿಂದ, ಕೋರ್ಟಲ್ಲಿ ಕೇಸ್ ನಡೀತಿರೋದ್ರಿಂದ ನಮಗೆ ಮೇಲಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೀಡಬಾರ್ದು ಅಂತೇಳಿ. ಹಾಗಾಗಿ ದಯವಿಟ್ಟು ತಾವು ಮಾಧ್ಯಮದವರು ಸಹಕರಿಸಬೇಕು. ಇಷ್ಟೇ ಮಾಹಿತಿ ನನಗೆ. ಟೋಟಲ್ ದುಡ್ಡು ಎಷ್ಟು ನೋಡಿ, ಎಲ್ಲ ತಾಲೂಕಿಂದನೂ ಇದೆ, ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದಾಖಲೆಗಳ ಪ್ರಕಾರ ನಾವು ಪೇಮೆಂಟ್ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ, ಮೌಖಿಕವಾಗಿ ಹೇಳಿದ್ದೀವಿ ಮೇಲಧಿಕಾರಿಗಳಿಗೆ. ಅವರು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡ್ಲಿಕ್ಕೆ ಹೇಳಿದ್ದಾರೆ ನಮಗೆ. ಮುಂದೆ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಅವ್ರದ್ದೇನಾದರೂ ಕ್ಲೇಮ್ಸ್ಗಳು ನಿಜ ಇತ್ತು ಅಂತ ಹೇಳಿದ್ರೆ ಪೇಮೆಂಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಸೂಕ್ತ ನಿರ್ದೇಶನ ಕೊಡ್ತಾರೋ ಅದ್ರ ಪ್ರಕಾರ ನಾವು ಕ್ರಮ ಜರುಗಿಸ್ತೀವಿ. ಸಾರಿ, ಯಾವ ಏಜೆನ್ಸಿ? ಪದ್ಮಾವತಿ ಎಂಟರ್ಪ್ರೈಸಸ್ ಅಂತ. ಪದ್ಮಾವತಿ ಎಂಟರ್ಪ್ರೈಸಸ್ ಏನೇನು ಜಪ್ತಿ ಮಾಡ್ಯಾರ ಮೇಡಮ್? ಈಗ ಸದ್ಯಕ್ಕೆ ಚೇರ್ಸ್ಗಳು ಮತ್ತು ಸಿಸ್ಟಮ್ಸ್ಗಳು ಇದು ಜಪ್ತಿ ಮಾಡಲಿಕ್ಕೆ ಕೋರ್ಟಿಂದ ಡಿಗ್ರಿ ಆಗಿತ್ತು. ಹೆಚ್ಚು ಮಾಹಿತಿ ನೀಡಲಿಕ್ಕೆ ಆಗೋದಿಲ್ಲ, ಸಾರಿ. ಓಕೆ ಮೇಡಮ್, ಯಾವ ಇದು ನಿನ್ನೆ ಇದು ಸಿನ್ನೂರು ತಾಲೂಕಲ್ಲಿ ಕೂಡ ಸೇಮ್ ಅದೇ ಮಾಡಿ, ಸೇಮ್ ಅದೇ. ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ. ಸಾರಿ ಏನಕ್ಕೆ